ಹಾಗಲಕಾಯಿ ಸಿಪ್ಪೆ ಮತ್ತು ಬೀಜಗಳನ್ನೇ ಸ್ಟಫ್ ಮಾಡಿದ್ರೆ ಹೇಗಿರುತ್ತೆ? ಯಾರಾದರೂ ನೋಡಿದ್ದೀರಾ? ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಇವತ್ತಿನ ಸ್ಪೆಷಲ್ ರೆಸಿಪಿಯಲ್ಲಿ ನಾನು ಹಾಗಲಕಾಯಿ ಸಿಪ್ಪೆ ಮತ್ತು ಬೀಜಗಳನ್ನೇ ಇಂಗ್ರೀಡಿಯೆಂಟ್ಗಳನ್ನಾಗಿ ಬಳಸಿ ಸ್ಟಫ್ಡ್ ಹಾಗಲಕಾಯಿ ಮಾಡ್ತಾ ಇದ್ದೇನೆ. ಇದನ್ನು ನೋಡಿದರೆ ನಿಜವಾಗ್ಲೂ ನಿಮ್ಮ ಅಡುಗೆ ಸ್ಟೈಲಿಗೆ ಹೊಸದೊಂದು ಆಲೋಚನೆ ಆರಂಭ ಆಗುತ್ತದೆ. ನೀವು ಯಾರಾದರೂ ಈ ಥರ ನೀವು ಮಾಡಿದರೆ ಪ್ಲೀಸ್ ಕಮೆಂಟ್ ಮುಖಾಂತರ ನಿಮ್ಮ ಮಾಡುವ ಮೆಥಡನ್ನು ನನ್ನೊಟ್ಟಿಗೆ ಶೇರ್ ಮಾಡಿ. ನಾನು ಇಲ್ಲಿ ಹಾಗಲಕಾಯಿಗಳು ಚಿಕ್ಕ ಚಿಕ್ಕ ಸೈಜಲ್ಲಿ ತಗೊಳ್ಳಿದ್ದೇನೆ. ತಗೊಂಡು ಚೆನ್ನಾಗಿ ನೀರಿನಲ್ಲಿ ತೊಳೆದು ಅದನ್ನು ಸ್ವಲ್ಪ ನೀರಿಲ್ಲದಾಗೆ ನೀವು ಮಾಡಬೇಕಾಗ್ತದೆ. ಅದಾದ ನಂತರ ಎರಡೂ ತುದಿಯಲ್ಲಿರುವ ಅದರದ್ದು ಚೊಟ್ಟುಗಳನ್ನು ನೀವು ಕಟ್ ಮಾಡಿ, ನಂತರ ಈ ಥರ ಸ್ಕ್ರೇಪರ್ ಮುಖಾಂತರ ನೀವು ಅದರ ಸಿಪ್ಪೆಯನ್ನೆಲ್ಲ ತೆಗೀರಿ. ತುಂಬ ದಪ್ಪ ದಪ್ಪ ಸಿಪ್ಪೆ ತೆಗೆಯೋದು ಬೇಡ. ನೋಡಿ, ನಾನು ಹೇಗೆ ಸ್ವಲ್ಪ ತೆಳುವಾಗಿ ಸಿಪ್ಪೆ ತೆಗೆದಿದ್ದೇನೆ ಅಷ್ಟೇ ತೆಗೆದ್ರೆ ಸಾಕು. ನೀವು ಸಪೋಸ್ ನೈಫ್ ಮುಖಾಂತರ ತೆಗೆದ್ರೆ ಸ್ವಲ್ಪ ದಪ್ಪ ಸಿಗ್ತದೆ, ಅಷ್ಟು ಬೇಡ. ನೋಡಿ, ಈ ಥರ ತೆಳುವಾದ ಈ ಥರ ಸಿಪ್ಪೆಯನ್ನು ತಗೊಂಡು ಒಂದು ಬೌಲ್ನಲ್ಲಿಟ್ಟು ನೀವು ಸಪ್ರೇಟಾಗಿ ತೆಗೆದಿಡಿ. ಇವಾಗ ಪುನಃ ನೀವು ಎಲ್ಲ ಸಿಪ್ಪೆ ತೆಗೆದ ಒಂದೊಂದು ಹಾಗಲಕಾಯಿಯನ್ನು ತಗೊಂಡು ಮಧ್ಯದಲ್ಲಿ ನೀವು ಈ ಥರ ಮಧ್ಯದಲ್ಲಿ ಸೀಳ್ ಮಾಡಿದ ನಂತರ ನಿಮಗೆ ಯಾವುದು ಸುಲಭವಾಗುತ್ತದೋ ಅದರ ಮುಖಾಂತರ ಒಳಗಿರುವ ಎಲ್ಲ ಬೀಜಗಳನ್ನು ತೆಗೆದು ಈ ಥರ ನೋಡಿ ತೆಗಿಬೇಕಾಗ್ತದೆ. ನಾನು ಸ್ಪೂನ್ ಮುಖಾಂತರ ತೆಗಿತಾ ಇದ್ದೇನೆ. ನಿಮಗೆ ಯಾವ ಉಪಕರಣಗಳಿಂದ ತೆಗಿಲಿಕ್ಕೆ ಈಸಿ ಆಗ್ತದೋ ಅದರ ಮುಖಾಂತರ ತೆಗೆದು ಆ ಬೀಜಗಳನ್ನು ಕೂಡ ನೀವು ಸಪ್ರೇಟಾಗಿ ತೆಗೆದಿಡಬೇಕಾಗ್ತದೆ. ಇವಾಗ ಈ ಸಿಪ್ಪೆಗಳಿಗೆ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಒಂದು 15 ನಿಮಿಷ ಹಾಗೆ ರೆಸ್ಟಲ್ಲಿಡಿ. ಯಾಕಂದರೆ ಅದರಲ್ಲಿರುವ ನೀರಿನ ಅಂಶವನ್ನೆಲ್ಲ ನಾವು ಮತ್ತೆ ತೆಗೆಯುತ್ತೇವೆ. ಇವಾಗ ಹಾಗಲಕಾಯಿಗೂ ಸಹ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಒಳಗೂ ಹೊರಗೂ ಚೆನ್ನಾಗಿ ನೀವು ರಬ್ ಮಾಡಿದ ನಂತರ ಇದನ್ನು ಕೂಡ ಒಂದು 15 ನಿಮಿಷ ಹಾಗೆ ರೆಸ್ಟಲ್ಲಿಡಿ. ಇವಾಗ ಹಾಗಲಕಾಯಿ 30 ನಿಮಿಷ ರೆಸ್ಟ್ ಆದ ನಂತರ ನೀವು ಈ ಥರ ಹಿಂಡಿ ಒಂದೊಂದು ಹಾಗಲಕಾಯಿಯನ್ನು ತೆಗೆದ್ರೆ ಅದರಲ್ಲಿರುವ ಕಹಿಯ ಅಂಶ ಎಲ್ಲ ಬಿಡ್ತದೆ. ಉಪ್ಪು ಹಾಕಿದ್ರಿಂದ ಅದು ಎಲ್ಲ ಕಹಿಯ ಅಂಶವನ್ನು ಬಿಡ್ತದೆ. ನೋಡಿ, ಈಗ ಸಿಪ್ಪೆಯನ್ನು ಕೂಡ ನೀವು ಹೀಗೆ ಚಂದ ಹಿಂಡಿದ್ರೆ ನೋಡಿ ಅದರಲ್ಲೆಲ್ಲ ಕಹಿ ಅಂಶ ಎಲ್ಲ ಕೆಳಗೆ ಶೇಖರ ಆಗ್ತದೆ. ಈ ಥರ ನೀವು ಸಿಪ್ಪೆಯನ್ನು ಹಿಂಡಿ ತೆಗೆದು ಅದನ್ನು ಸಪ್ರೇಟಾಗಿ ತೆಗೆದಿಡಿ. ಇವಾಗ ಎಲ್ಲ ಹಾಗಲಕಾಯಿಗಳನ್ನು ಕಹಿ ತೆಗೆದ ನಂತರ ಈ ಥರ ನೀವು ಸ್ಟೀಮ್ ಮಾಡಬೇಕಾಗ್ತದೆ. ಇದು ಒಂದು 10 ರಿಂದ 15 ನಿಮಿಷ ನೀವು ಚೆಕ್ ಮಾಡ್ಬೋದು. ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು. ಅಷ್ಟರವರೆಗೆ ನೀವು ಅದನ್ನು ಸ್ಟೀಮ್ ಮಾಡಿ ಬೇಯಿಸಿ. ಇವಾಗ ಒಂದು ಬಾಣಲೆಯನ್ನು ತಗೊಂಡು ಅದರಲ್ಲಿ 4 ರಿಂದ 5 ಸ್ಪೂನು ಎಣ್ಣೆಯನ್ನು ಹಾಕಿ, ನಂತರ ಅದಕ್ಕೆ 1 ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಚಟಪಟ ಆದಾಗ 2 ನೀರುಳ್ಳಿಯನ್ನು ಕಟ್ ಮಾಡಿದ್ದು ಹಾಕಿ, 1 ಚಿಟಿಕೆ ಅರಿಶಿಣ ಹಾಕಿ, 2 ಸ್ಪೂನ್ ಸಾಕಾಗ್ತದೆ ನನಗೆ ಕೊತ್ತಂಬರಿ ಬೀಜದ ಪೌಡರು ಮತ್ತೆ ಜೀರಿಗೆ ಪೌಡರು. ನೀವು ಕ್ವಾಂಟಿಟಿ ನೋಡಿ ಅದನ್ನು ಕಮ್ಮಿ ಮತ್ತೆ ಜಾಸ್ತಿ ಮಾಡಬಹುದು. ಮತ್ತೆ ಇದಕ್ಕೆ ನನ್ನ ಕ್ವಾಂಟಿಟಿ ಜಾಸ್ತಿ ಇದ್ದದ್ರಿಂದ 2 ಟೀ ಸ್ಪೂನು ಇದು ರೆಡ್ ಚಿಲ್ಲಿ ಪೌಡರ್ ಅನ್ನು ಕೂಡ ಹಾಕಿದ್ದೇನೆ. ಹಾಗೂ ಸೋಂಪನ್ನು ನಾನು ಪೌಡರ್ ಮಾಡಿ ಅದನ್ನು ಕೂಡ ಹಾಕಿದ್ದೇನೆ. ಹಾಕಿ ಒಂದು 5 ನಿಮಿಷ ನೀವು ಅದನ್ನು ಹಾಗೆ ಫ್ರೈ ಮಾಡಬೇಕಾಗ್ತದೆ. ಫ್ರೈ ಮಾಡಿದ ನಂತರ ಈ ತರ ಸಿಪ್ಪೆ ತೆಗೆದಿಟ್ಟದ್ದನ್ನು ಹಾಕಿ, ಬೀಜಗಳನ್ನು ಕೂಡ ಹಾಕಿ ಚೆನ್ನಾಗಿ
ಒಂದು 10 ನಿಮಿಷ ಉಪ್ಪು ಹಾಕಿ ನೀವು ಚೆನ್ನಾಗಿ ಇದನ್ನು ಬೇಯಿಸಬೇಕಾಗ್ತದೆ. ಬೇಯಿಸಿದ ನಂತರ ಇವಾಗ ಇಲ್ಲಿ ಆಲ್ರೆಡಿ 10ರಿಂದ 15 ನಿಮಿಷ ಇಟ್ಟ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಅದನ್ನು ನೀವು ತೆಗ್ದಿಡಿ. ತೆಗ್ದ ನಂತರ ನಾನು ಏನ್ ಮಾಡ್ಬೇಕಂತ ಹೇಳ್ತೇನೆ. ಈಗ ಎಲ್ಲ ತೆಗೆದು ನೀವು ಒಂದು ಇಟ್ಟು ಸ್ವಲ್ಪ ನಿಮಗೆ ಬಿಸಿ ತಣ್ಣಗಾಗುವವರೆಗೆ ಕಾಯಿರಿ. ಅಷ್ಟರವರೆಗೆ ನೀವಿಲ್ಲಿ 10 ನಿಮಿಷ ನೀವು ಇದನ್ನು ಕಾಯಿಸಿದ್ದೀರಲ್ವಾ, ಅದಕ್ಕೆ ನೀವು ಇದು ಎಂತ ಮಾವಿನಕಾಯಿಯನ್ನು ತಕೊಂಡು ತುರ್ದು ಅದನ್ನು ಹಾಕಿ ಅದನ್ನು ಕೂಡ ಒಂದು 5ರಿಂದ 10 ನಿಮಿಷವೇ ನೀವು ಬೇಯಿಸಿದ್ರೆ ಸಾಕಾಗ್ತದೆ. ಬೇಯಿಸಿದ ನಂತರ ಇವಾಗ ನಿಮ್ಗೆ ಏನಾಗ್ತದೆ, ಅಲ್ಲಿ 10 ನಿಮಿಷ ಬೇಯಿಸುವಾಗ ಈ ಹಾಗಲಕಾಯಿ ಸ್ವಲ್ಪ ತಣ್ಣಗಾಗ್ತದೆ. ಅದನ್ನು ತಕೊಂಡು ಅದರ ಒಳಗೆ ನೀವು ಚೆನ್ನಾಗಿ ಈ ತರ ತುಂಬಿಸ್ಬೇಕು. ಚೆನ್ನಾಗಿ ತುಂಬಿಸಿ ಒತ್ತಿ ಒತ್ತಿ ತುಂಬಿಸ್ಬೇಕಾಗ್ತದೆ. ತುಂಬಿಸಿದ ನಂತರ ನಾನು ಏನ್ ಮಾಡ್ಬೇಕಂತ ಹೇಳ್ತೇನೆ. ಇವಾಗ ಎಲ್ಲವೂ ನೀವು ತುಂಬಿಸ್ತಾ ಹೋದಾಗ ನೀವು ಸ್ವಲ್ಪ ಒತ್ತಿ ಒತ್ತಿ ತುಂಬಿಸಿ. ಲೂಸಾಗಿ ತುಂಬಿಸಿದ್ರೆ ಅದರಲ್ಲಿರುವ ಮಸಾಲೆ ಹೊರಗೆ ಬರಬಹುದು. ತುಂಬಿಸಿದ ನಂತರ ಒಂದು ಹಗ್ಗವನ್ನು ತಕೊಂಡು, ನೀವು ಹೊಲಿಯುವ ಹಗ್ಗವಾದ್ರೂ ಪರವಾಗಿಲ್ಲ, ಹಗ್ಗವನ್ನು ತಕೊಂಡು ನೋಡಿ ಈ ತರ ಸುತ್ತಿ ಸುತ್ತಿ ಅದನ್ನು ಪುನಃ ನೀವು ಗಂಟು ಹಾಕಬೇಕಾಗ್ತದೆ. ಚೆನ್ನಾಗಿ ಗಂಟು ಹಾಕಿದ್ರೆ ಈಗ ಯಾವ ಮಸಾಲೆಯೂ ಸಹ ಎಣ್ಣೆಯಲ್ಲಿ ಕಾಯಿಸುವಾಗ ಹೊರಗೆ ಬರುವ ಚಾನ್ಸಸ್ ಇರುವುದಿಲ್ಲ. ಈ ತರ ಎಲ್ಲವನ್ನು ನೀವು ಸುತ್ತಿ ಸುತ್ತಿ ಟೈಟ್ ಮಾಡಿ ಗಂಟು ಹಾಕಿ ಇಡಿ. ಇವಾಗ ಬಾಣಲಿಯನ್ನು ತಕೊಂಡು ಪುನಃ ಒಂದು 3ರಿಂದ 4 ಸ್ಪೂನು ಇದು ಎಣ್ಣೆಯನ್ನು ಬಿಸಿ ಮಾಡಿ ಅದರಲ್ಲಿ ಇದು ದಾರದಲ್ಲಿ ಸುತ್ತಿಟ್ಟ ಹಾಗಲಕಾಯಿಯನ್ನು ನೀವು ಫ್ರೈ ಮಾಡಬೇಕು, ರೋಸ್ಟ್ ಮಾಡಬೇಕಾಗ್ತದೆ. ಇದಕ್ಕೊಂದು 10 ನಿಮಿಷ ಅಥವಾ 15 ನಿಮಿಷ ಬೇಕಾಗ್ತದೆ. ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಿ ನನ್ನ ಹತ್ರ ಈಗ ಸ್ವಲ್ಪ ಮಸಾಲೆ ಉಳಿದಿದೆ. ಆ ಮಸಾಲೆಯನ್ನು ಕೂಡ ಈ ಹಾಗಲಕಾಯಿ ಬೇಯಿಸುವಾಗ ಹಾಕಿಬಿಟ್ರೆ ಅದು ಕೂಡ ಚೆನ್ನಾಗಿ ಇದರೊಟ್ಟಿಗೆ ಫ್ರೈ ಆಗ್ತದೆ. ಇದನ್ನು ಮಾಡಲಿಕ್ಕೆ ತುಂಬಾ ಸುಲಭ. ಇದರಲ್ಲಿ ಜೀರಿಗೆ, ಕೊತ್ತಂಬರಿ ಬೀಜ ಮತ್ತು ಸೋಂಪು ಪೌಡರ್ ಇಷ್ಟೇ. ಇದರಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಇದು ಮೆಥಡ್ ದೊಡ್ಡದು ಕಾಣಬಹುದು, ಆದ್ರೆ ತುಂಬಾನೇ ಸುಲಭ ಆಗಿರ್ತದೆ. ಅನ್ನ ಹಾಗೂ ಚಪಾತಿಗೆ ಇದು ತುಂಬಾನೇ ರುಚಿ ಇರ್ತದೆ. ಮಾಡಿದ ನಂತರ ಯಾರ್ಯಾರು ಟ್ರೈ ಮಾಡ್ತೀರೋ, ಮಾಡಿದ ನಂತರ ಇದು ಟೇಸ್ಟ್ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಹತ್ರ ಮಾವಿನಕಾಯಿ ಇಲ್ಲದಿದ್ರೆ ಇದಕ್ಕೆ ನೀವು ಹುಳಿಯನ್ನು ಕೂಡ ಸೇರಿಸಬಹುದು, ಲಿಂಬೆ ಹಣ್ಣನ್ನು ಕೂಡ ಸೇರಿಸಬಹುದು, ನಿಮ್ಮ ಇಷ್ಟ, ಹೇಗೆ ಕೂಡ ಮಾಡಬಹುದು.